ಮಾರುಕಟ್ಟೆಯಲ್ಲಿ ನಕಲಿ ಅಡುಗೆ ಎಣ್ಣೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗತೊಡಗಿದೆ. ಕೆಲ ಖದೀಮರು ಪ್ರತಿಷ್ಠಿತ ಕಂಪನಿಯ ಹೆಸರನ್ನು ಬಳಕೆ ಮಾಡಿಕೊಂಡು ಗ್ರಾಹಕರನ್ನು ನಂಬಿಸಿ ನಕಲಿ ಎಣ್ಣೆ ಮಾರಾಟ ಮಾಡಿ ಯಾಮಾರಿಸುತ್ತಿದ್ದಾರೆ. ಇಂತಹ ಕಲಬೆರಕೆ ಎಣ್ಣೆಯನ್ನು ಸೇವಿಸುವುದರಿಂದ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಅದರ ಲಾಭವೇನು ಗೊತ್ತಾ? ಎಣ್ಣೆಯಲ್ಲಿ ಸಾಕಷ್ಟು ವಿಧವಿದೆ. ಯಾವ ಎಣ್ಣೆ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಗೊಂದಲ ಜನರಲ್ಲಿದೆ. ಈಗಿನ ದಿನಗಳಲ್ಲಿ ಕೆಮಿಕಲ್ ಮಿಶ್ರಿತ ಎಣ್ಣೆಗಳು ಮಾರುಕಟ್ಟೆಗೆ ಬರ್ತಿರೋದ್ರಿಂದ ಈ ಗೊಂದಲ ಹೆಚ್ಚಾಗಿದೆ. ನಾವಿಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಳಕೆಯಿಂದಾಗುವ ಪ್ರಯೋಜನವನ್ನು ನಿಮಗೆ ತಿಳಿಸುತ್ತೇವೆ. ಅಡುಗೆಯಿಂದ ಹಿಡಿದು ಕೂದಲಿನವರೆಗೆ ನಾವು ಎಣ್ಣೆಯನ್ನು ಬಳಸುತ್ತೇವೆ. ಅನೇಕರು ಕೈ ಮೈಗೆ ಕೂಡ ಎಣ್ಣೆಯನ್ನ ಹಚ್ಚಿಕೊಳ್ತಾರೆ. ಪ್ರತಿನಿತ್ಯದಲ್ಲಿ ನಾವು ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ ಮುಂತಾದವುಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ಸಾಮಾನ್ಯವಾಗಿ ಕಾಯಿ ಅಥವಾ ಎಣ್ಣೆ ಬೀಜಗಳನ್ನು ಬಿಸಿ ಮಾಡಿ ಎಣ್ಣೆಯನ್ನು ತೆಗೆಯಲಾಗುತ್ತದೆ. ಕೋಲ್ಡ್ ಪ್ರೆಸ್ಡ್ ಎಣ್ಣೆಯನ್ನ ತೆಗೆಯುವಾಗ ಬೀಜಗಳನ್ನು ಬಿಸಿ ಮಾಡುವುದಿಲ್ಲ. ಈ ವಿಧಾನದಲ್ಲಿ ಎಣ್ಣೆಯ ಬೀಜಗಳನ್ನ ಗಾಣದಲ್ಲಿ ಒತ್ತಿ ಎಣ್ಣೆಯನ್ನು ಹಿಂಡಿ ತೆಗೆಯಲಾಗುತ್ತದೆ. ಹಾಗಾಗಿ ಕೋಲ್ಡ್ ಪ್ರೆಸ್ ಎಣ್ಣೆಯಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸಲಾಗುವುದಿಲ್ಲ. ರಾಸಾಯನಿಕಗಳು ಇಲ್ಲದ ಕಾರಣ ಇದರಲ್ಲಿ ಆಸಿಡ್ ಮೌಲ್ಯವು ಕಡಿಮೆ ಪ್ರಮಾಣದಲ್ಲಿರುತ್ತದೆ. ರಿಫೈನ್ಡ್ ಆಯಿಲ್ ಎಣ್ಣೆಯೇ ಅಲ್ಲ, ಅದನ್ನು ಬಳಸುವುದಕ್ಕಿಂತ ಜನರು ಹಾಗೆ ಇದ್ದು ಬಿಡುವುದು ಒಳ್ಳೆಯದು. ಗಾಣದ ಎಣ್ಣೆ ಬಳಸುವುದರಿಂದ ನಾನು ನನ್ನದೇ ಆರೋಗ್ಯದ ಅನುಭವ ಹೇಳಿದ್ದೇನೆ. ಜನರು ಒಮ್ಮೆ ಗಾಣದ ಎಣ್ಣೆ ಬಳಸಲಿ, ಅವರ ಆರೋಗ್ಯದಲ್ಲಿ ಕಂಡುಬರುವ ಬದಲಾವಣೆಯನ್ನು ಅವರೇ ಗಮನಿಸಲಿ ಎಂದು ಹೇಳುತ್ತಾರೆ. ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಉಪಯೋಗಿಸಿ ಯಾವುದೇ ರಾಸಾಯನಿಕಗಳು ಇಲ್ಲದೆ ನಿಮ್ಮ ಕಣ್ಣ ಮುಂದೆ ಹಲವು ತರಹದ ಎಣ್ಣೆಯನ್ನು ಗಾಣದಿಂದ ನೇರ ಗ್ರಾಹಕರಿಗೆ ತಲುಪಿಸುವ ಕೆಲಸ ಕೃಷಿ ಟೆಂಪಲ್ ಆಫ್ ಆಯಿಲ್ ಕಂಪನಿ ಮಾಡುತ್ತಿದೆ. ಕಳಪೆ ಗುಣಮಟ್ಟದ ಅಡುಗೆ ಅನಿಲಗಳಿಂದ ದೂರವಿದ್ದು ಉತ್ತಮ ಆರೋಗ್ಯಕ್ಕೆ ಎಂದಿಗೂ ಗಾಣದ ಎಣ್ಣೆಗಳನ್ನು ಬಳಸುವುದರಿಂದ ನಮ್ಮ ಜೀವನವು ರೋಗಮುಕ್ತವಾಗಿರುತ್ತದೆ. ನಿಮಗೂ ಇದೇ ರೀತಿ ಎಣ್ಣೆ ಬೇಕಾದಲ್ಲಿ ಈ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಿ. ಸರ್ ನಮಸ್ತೆ, ನನ್ನ ಹೆಸರು ಸಂದೀಪ್ ಅಂತ. ನಮ್ದು ಹಾಸನ್ ಡಿಸ್ಟಿಕ್, ಚಂದ್ರಾಯಪಟ್ಟಣ ತಾಲೂಕು, ಹಿರಿಸೇವೆ ಹೋಬಳಿ. ಸೊ ಇದು ನಮ್ದು ಒಂದು ಎತ್ತಿನ ಗಾಣ ಅಂತ, ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಒಂದು ಎಣ್ಣೆ ಗಾಣ ಓಪನ್ ಮಾಡಿದೀವಿ. ಸೊ ಇದೊಂದು 4 months ಆಯ್ತು ಇವಾಗ ರೀಸೆಂಟ್ ಆಗಿ ಓಪನ್ ಆಗಿ. ಸೊ ನಾವು ನಮ್ಮ ಪೂರ್ವಜರು ಯಾವ ತರ ಎತ್ತಿನ ಗಾಣ ಯೂಸ್ ಮಾಡ್ತಾ ಇದ್ರು, ಆ ಎಣ್ಣೆನ ಯೂಸ್ ಮಾಡ್ತಾ ಇದ್ರು, ಅದೇ ತರ ನಾವು ಅದೇ ಲೆಕ್ಕಾಚಾರಕ್ಕೆ ಒಂದು ಎಣ್ಣೆನ ಒಂದು ಒಳ್ಳೆ ರೀತಿಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಒಂದು ಎಣ್ಣೆಗಾಣ ಓಪನ್ ಮಾಡಿದೀವಿ. ಒಂದು ಒಳ್ಳೆ ಪ್ರಾಡಕ್ಟ್ ನ ಜನಗಳಿಗೆ, ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ನಿಟ್ಟಲ್ಲಿ ಓಪನ್ ಮಾಡ್ದೋ. ಅದು ಲೈಕ್ ಆ ತಲುಪ್ಸಕ್ಕೆ ನಮ್ಗೆ ತುಂಬಾ ಜಾಸ್ತಿ ಪ್ರೊಡಕ್ಷನ್ ತೆಗಿಯಕ್ ಆಗ್ತಾ ಇಲ್ಲ. ಸೊ ಇರೋದೇ 3 ಗಾಣ. ಇರೋದ್ರಲ್ಲಿ ಒಂದು 40-50 ಫ್ಯಾಮಿಲಿಗೆ ಏನು ಆ ಎಣ್ಣೆನ ದೊರಕಿಸ್ಬೋದು ಅದು ದೊರಕಿಸ್ಕೊಡ್ತಾ ಇದೀವಿ. ಸೊ ಸರ್ ರೇಟ್ ವೈಸ್ ಬಂತು ಅಂದ್ರೆ ಡಿಪೆಂಡ್ಸ್ ಅಪಾನ್ ಏನ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಯಾವ ತರ ಇರುತ್ತೆ ಸರ್. ಇವಾಗ ನಮ್ದು ಬಯಲ್ಸೀಮೆ ಜಾಸ್ತಿ, ಕಾಯಿ ಸೀಮೆಯವರು ಅಂತ ಕರೀತಾರೆ ನಮ್ದು ಹಾಸನ್ ಆಗಿರೋದ್ರಿಂದ ನಾವು ನಮ್ದು ತೆಂಗಿನ ಮರಗಳು ಎಲ್ಲ ಜಾಸ್ತಿ, ತೆಂಗಿನ ತೋಟ. ಸೊ ನಮ್ಮಲ್ಲಿ ಏನಾಗುತ್ತೆ, ನಿಮ್ಗೆ ಒಂದು 80 ರೂಪಾಯಿ kg ಇಂದ ಯಾವುದು ಕೊಬ್ಬರಿ 80ರಿಂದ 220, 230 ಗಂಟ ರೇಟು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಲೈಕ್ 80, 90, 120, 130, 140 ರೂಪಾಯಿ ಆ ತರ. ಲೈಕ್ ಕ್ವಿಂಟಾಲ್ಗೆ 12,000, 13,000, 14,000, 20,000ಕ್ಕೂ ಹೋಗುತ್ತೆ, 22,000ಕ್ಕೂ ಹೋಗುತ್ತೆ, 80,000ಕ್ಕೂ 80 ರೂಪಾಯಿ ಹೋಗ್ಬಿಡುತ್ತೆ. ಸೊ 8,000ಕ್ಕೂ ಬಂದ್ಬಿಡುತ್ತೆ.
ಸೊ ಆ ಫ್ಲಕ್ಚುಯೇಷನ್ ಇಟ್ಕೊಂಡು ರೇಟ್ ನ ಡಿಫ್ರೆನ್ಶಿಯೇಟ್ ಮಾಡಿ ನಾವು ಕೊಡ್ತೀವಿ, ಒಂದೇ ರೇಟ್ ನ ಸ್ಟೇಬಲ್ ಆಗಿ ಇದ್ ಮಾಡಲ್ಲ. ಇವಾಗ ಪ್ರೆಸೆಂಟ್ ಆಗಿ 400-425 ರೂಪಾಯಿ ಕೊಡ್ತಾ ಇದೀವಿ ಸರ್. ನಮ್ಗೆ ಆಲ್ಮೋಸ್ಟ್ ಒಂದು 180-190 ರೂಪಾಯಿ ಬೀಳ್ತಾ ಇದೆ ಕೆಜಿ. ಯಾವ್ದು ಕೊಬ್ಬರಿ ಬಂದು. ಸೊ 400 ರೂಪಾಯಿ ಕೊಡ್ತಾ ಇದೀವಿ. 425-400 ರೂಪಾಯಿ ಲೆಕ್ಕಾಚಾರಕ್ಕೆ. 400 ರೂಪಾಯಿ ಅಂತ ಒಂದು ರೇಟು ಇದ್ ಮಾಡಿ ಜಾಸ್ತಿ ಆಗುತ್ತೆ ಅಂತ 400 ರೂಪಾಯಿ ಕೊಡ್ತಾ ಇದೀವಿ ಸರ್. ಕೊಬ್ಬರಿ ಬಿಟ್ರೆ ಬೇರೆ ಯಾವ್ಯಾವ ರೀತಿ ಎಣ್ಣೆಗಳನ್ನ ಪ್ರೊಡಕ್ಷನ್ ಮಾಡ್ತಾರೆ ಸರ್? ನಾವು ಕೊಬ್ಬರಿ ಎಣ್ಣೆನೂ ಮಾಡ್ತೀವಿ, ಕಡಲೆಕಾಯಿ ಎಣ್ಣೆನೂ ಮಾಡ್ತೀವಿ, ಪೀನಟ್ ಆಯಿಲ್, ಸೊ ಸೀಸಮ್ ಆಯಿಲ್, ಅದು ಎಳ್ಳೆಣ್ಣೆ ಕೊಡ್ತಾ ಇದೀವಿ. ನೈಗರ್ ಆಯಿಲ್ ಬಂದು ಹುಚ್ಚೆಳ್ಳು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದಾದ್ಮೇಲೆ ಹರಳೆಣ್ಣೆ ಅನ್ನೋದನ್ನ ಇಲ್ಲಿ ನಮ್ಮ ಊರು ಬಂದು ಒಂದ್ಸೆಟ್ಟಳ್ಳಿ ಅಂತ ಒಂದು 3 ಕಿಲೋಮೀಟರ್ ಆಗುತ್ತೆ ಹಿರಿಸೇವೆಯಿಂದ. ಅಲ್ಲಿ ಒಬ್ರು ಅದನ್ನ ಬೇಯಿಸಿ, ಅದಕ್ಕೆ ತುಂಬಾ ಲಾಡ್ ಆಫ್ ಪ್ರೋಸೆಸ್. ಯಾವ ತರ ಅಂದ್ರೆ ಅದನ್ನ ಎಣ್ಣೆನ ಆಡ್ಸಕ್ ಆಗಲ್ಲ. ಅದನ್ನ ಎಣ್ಣೆ ಬೇಯಿಸಿ ಅದನ್ನ ಒಳ್ಕದಲ್ಲಿ ಆಡಿಸಿ ಅದನ್ನ ಜಾಸ್ತಿ ಪ್ರೋಸೆಸ್ ಮಾಡ್ತಾರೆ. ಅದನ್ನ ಹೊರಗಡೆ ತಂದು ಕೊಡ್ತಾರೆ. ಸೊ ಅದು ನಾವು ತುಂಬಾ ಕ್ವಾಲಿಟಿಯಾಗೆ ಕೊಡ್ತೀವಿ, ಖುಷಿ ಬೀಳ್ತಾರೆ. ಅದನ್ನ ನಮ್ದು ಹಳ್ಳೆಣ್ಣೆನು ಜಾಸ್ತಿ ಮೂವ್ ಆಗುತ್ತೆ. ಅದ್ ಬಿಟ್ರೆ ನೀಮ್ ಆಯಿಲ್, ಯಾವುದು ಬೇವಿನ ಎಣ್ಣೆನ ಶುದ್ಧವಾಗಿ ಎಣ್ಣೆ ಅದು ತೆಗಿಬೇಕಾಗತ್ತೆ. ಅದರಿಂದ ಈ ಕಡೆ ಯಾರು ಅದನ್ನ ಜಾಸ್ತಿ ಇದ್ ಮಾಡೋದ್ರಿಂದ ಹೊರಗಡೆನ ತಂದು ಕೊಡ್ತೀವಿ, ಮಾಡ್ಕೊಡ್ತಾರೆ. ನಾವೇ ಕಡಲೆ ಬೀಜ ತಂದ್ಕೊಡ, ಅದು ಪ್ರೊಸೆಸ್ ಜಾಸ್ತಿ. ಅದನ್ನ ಕಾಯಿಸಿ ಮಾಡ್ತಾರೆ. ಅದ್ ಬಿಟ್ರೆ ನಮ್ಗೆ ಅಕ್ಸೆ ಎಣ್ಣೆಗೆ ಜಾಸ್ತಿ ಪ್ರಾಮುಖ್ಯತೆ. ತುಂಬಾ ಜನ ಕೇಳ್ತಾರೆ ಅಕ್ಸೆ ಎಣ್ಣೆ ಯಾವ ತರ ಅಂದ್ರೆ, ನಿಮ್ಗೆ ಅಕ್ಸೆ ಬೀಜನ ಅದು ಲೈಫ್ ಸ್ಪ್ಯಾನ್ ಬಂದು ನಿಮ್ಗೆ ಒಂದು 3 to 4 months ಅಷ್ಟೇ. ಅದೇನಾಗುತ್ತೆ, ಅದು ಜಾಸ್ತಿ ದಿನ ಇಡಕ್ಕಾಗಲ್ಲ. ಅಕ್ಸೆ ಎಣ್ಣೆನ ಡಾಕ್ಟರ್ಸ್ ಇವಾಗ ಯಾವ ತರ ಪ್ರಿಫರ್ ಮಾಡ್ತಾ ಇದಾರೆ ಅಂದ್ರೆ ಸರ್, ನಂಗೆ ಒಂದು ಡಾಕ್ಟರ್ಸ್ ಒಂದು ಟೀಮ್ ಇದೆ ಸರ್. ಅವರೆಲ್ಲ ಬೈಕರ್ಸ್. ನಮ್ದು ಹೈವೇಲಿ ಇರೋದ್ರಿಂದ ಅವರು ರೈಡ್ಗೆ ಹೋಗ್ತಾರೆ. ಲೈಕ್ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ತರ ಎಲ್ಲ. ಅವರು ನನಗೆ ತುಂಬಾ ಕಂಪಲ್ ಮಾಡಿ ಒಂದು ಅಕ್ಸೆ ಬೀಜದ ಎಣ್ಣೆ ಕೊಡಿ ಅಂತ ಹೇಳ್ತಾ ಇದಾರೆ. ಅದೊಂದು ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ. ಅವರು ನಂಗೆ ಅಕ್ಸೆ ಬೀಜದ ಮಹತ್ವ ಹೇಳ್ಕೊಟ್ರು. ನಿಮ್ ಚಾನಲ್ ಇಂದ ನಾನು ಅದೊಂದು ಹೇಳ್ಬೇಕು ಅಂತ ಏನು ಇಷ್ಟಪಡ್ತೀನಿ ಅಂದ್ರೆ, ಅಕ್ಸೆ ಎಣ್ಣೆ ಬಂದು ಲೈಕ್ ನೈಟ್ ನೀವು ಮಲಗೋ ಟೈಮಲ್ಲಿ ನೀವೇನು ಊಟ ಆದ್ಮೇಲೆ ಸಲಾಡ್ ಇಲ್ಲ ಊಟ ಸ್ಕಿಪ್ ಮಾಡ್ಬಿಟ್ಟು ಸಲಾಡ್ಸ್ಗೆ ಏನಾರು ಹೋಗ್ತಾ ಇದ್ದೀರಾ, ಡಯಟ್ಗೆ ಏನಾರು ಹೋಗ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಬಾಡಿ ಮೆಟಾಬಲಿಸಮ್ ರೇಟ್ ನ ತೀರಾ ಐಯಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಡೌನ್ ಮಾಡಬಾರ್ದು ಅಂದ್ರೆ ಆ ಸಲಾಡ್ ಮೇಲೆ ಎಣ್ಣೆನ ಹಾಕೊಂಡು ರಾ ಆಗಿ ತಗೊಳ್ಳೋದ್ರಿಂದ ತುಂಬಾ ಹಾರ್ಟ್ ರೇಟ್ ನ ಸ್ಟೇಬಲ್ ಆಗಿ ಇಡುತ್ತಂತೆ. ಅದು ತುಂಬಾ ಹೆಲ್ಪ್ ಮಾಡುತ್ತಂತೆ ಫ್ಯಾಟ್ ಬರ್ನಿಂಗ್ಗೆ, ಪ್ಲಸ್ ನಿಮ್ಮ ಹಾರ್ಟ್ ರೇಟ್ ನ ನಾರ್ಮಲ್ ಸ್ಥಿತಿಗೆ ಕಾಪಾಡೋಕ್ಕೋಸ್ಕರ ತುಂಬಾ ಹೆಲ್ಪ್ ಮಾಡುತ್ತಂತೆ. ಈ ನಿಟ್ಟಿನಲ್ಲಿ ಅಕ್ಸೆ ಎಣ್ಣೆನ ಒಂದು ಇದಾಗಿ ತಗೋಬೇಕು ಅಂತ ಅವ್ರು ಡಾಕ್ಟರ್ಸ್ಗಳು ಪ್ರಿಫರ್ ಮಾಡ್ತಾ ಇದಾರೆ. ದಟ್ಟು ಡಾಕ್ಟರ್ಸ್ ತುಂಬಾ ಇಷ್ಟ ಪಡ್ತಾ ಇದಾರೆ ಈ ತರ ಆರ್ಗ್ಯಾನಿಕ್ ಆಯಿಲ್ ನ ಯೂಸ್ ಮಾಡ್ರಿ ಅಂತ. ಸೊ ನಮ್ದು ಇದು ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸರ್. ಯಾವುದೇ ಕಾರಣಕ್ಕೂ ಹೀಟ್ ಪ್ರೆಸ್ಡ್, ನಮ್ಗೆ ಇವಾಗ ಎಲ್ಲಾ ಕಡೆನೂ ರೋಟ್ರಿ ಮಿಷಿನ್ ಅಲ್ಲಿ ಇದ್ ಮಾಡಿ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರೆ ಸರ್. ಅದು ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಒಂದು ಸ್ವಲ್ಪನೂ ಎಣ್ಣೆ ಹೀಟ್ ಆಗ್ದಂಗೆ ಎಣ್ಣೆನ ತೆಗಿಯೋದ್ರಿಂದ ಅದು ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ಉಳ್ಕೊಳ್ಳುತ್ತೆ. ಕೋಲ್ಡ್ ಪ್ರೆಷರ್ ಅದೇ ಕಾನ್ಸೆಪ್ಟ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇರ್ಬೇಕು ಅನ್ನೋದೇ ಮೇನ್ ಆಗಿ. ಅದರಲ್ಲಿ ಮಿನರಲ್ಸ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಆಮೇಲೆ ಲೈಕ್ ವಾಟ್ ಆಲ್ ದ ಥಿಂಗ್ಸ್ ಡೂ ಯು ನೀಡ್, ಆಲ್ ದ ಥಿಂಗ್ಸ್ ಆರ್ ಇನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲಿ ಇರುತ್ತೆ ಅನ್ನೋದು ಕಾನ್ಸೆಪ್ಟ್. ಮೇನ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದೊಂದು ಉಳ್ಕೋಬೇಕು ಅನ್ನೋದೇ. ಸೊ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಹತ್ವ ಏನು ಅಂದ್ರೆ, ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿ ಸರ್ 30 to 40% ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗೋದು. ಇನ್ನ ಮಿಕ್ಕಿದ್ದು ಇಂಡಿ ರೂಪದಲ್ಲಿ ಅದು ನಮ್ಮ ಬಸವಣ್ಣಂಗ್ ಹೋಗುತ್ತೆ. ನಮಗೆ ಗೊತ್ತಲ್ಲ ಸರ್, ನಾವು ದನ ಸಾಕೋರು, ನಮ್ಗೆ ಎತ್ತುಗಳಂದ್ರೆ ಪ್ರಾಣ. ಸೊ ಅದು ಪ್ಯೂರೆಸ್ಟ್ ಆಗಿ ಇಂಡಿ ಸಿಗುತ್ತೆ. ಅವಕ್ಕೂ ಸತ್ವಾಂಶ ನಮ್ಮಲ್ಲಿ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 50 to 60% ದನಗಳನ್ನು ನಾವು ಮನುಷ್ಯ ರೀತಿ ಟ್ರೀಟ್ ಮಾಡ್ತಾ ಇದ್ದು ಯಾವುದು ಹಿಂದಿನ ಕಾಲದಲ್ಲಿ. ಇವತ್ತು ಎತ್ತು ಇಲ್ದನೆ ಜೀವನ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬದುಕ್ತವ್ರು ನಾವು. ನಮ್ ತಂದೆ ನಮ್ ತಾತದಿರು ಹೇಳಿದ ರೀತಿ ಬಸಪ್ಪಂಗೆ ಯಾವ ತರ ಒಂದು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ, ಮನೇಲಿ ಒಂದು ಮೆಂಬರ್ ತರ ಟ್ರೀಟ್ ಮಾಡ್ತಾ ಇದ್ದು. ಆ ಲೆಕ್ಕಾಚಾರಕ್ಕೆ ಅವತ್ತಿನ ಕಾಲದಲ್ಲಿ ಊರಲ್ಲಿ ಒಂದು ಗಾಣ ಇರೋದು. ಊರಲ್ಲಿ 60 ಮನೆ, ಒಂದು 100 ಮನೆ, ಮ್ಯಾಕ್ಸ್ ಒಂದು ಪುಟ್ಟ ಗ್ರಾಮ, ಕುಗ್ರಾಮದಲ್ಲಿ ಒಂದೊಂದು ಗಾಣ ಇರೋದು. ಇವತ್ತಿನ ದಿನ ಈ ತರ ಗಾಣ ನಿಮ್ಗೆ ಲೈಕ್ ಬೆರಳೆಣಿಕೆ ಎಷ್ಟು ಬಂದ್ಬಿಟ್ಟಿದೆ. ಇವತ್ತು ಆಧುನಿಕ ತಂತ್ರಜ್ಞಾನ, ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಿಮ್ಗೆ ಏನೇನೋ, ನೀವು ಮೊನ್ನೆ ಜಿಕೆವಿಕೆಗೆಲ್ಲ ನೀವು ಎಲ್ಲ ಬಂದಿದ್ದೀರಾ, ಎಲ್ಲ ನೋಡಿದಿರಾ. ಇವಾಗ ಸ್ಟೀಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮನೇಲಿ ಚಿಕ್ಕದೊಂದು ಮಿಷಿನ್ ಇಟ್ಕೊಂಡೆ ಅದಕ್ಕೆ ಹಾಕೊಂಡ್ರು ಎಣ್ಣೆ ಬರುತ್ತೆ.
ನಾನು ಏನ್ ಹೇಳ್ತೀನಿ ಅಂದ್ರೆ ಲೈಕ್ ಅದು ಒಂದು ಒಳ್ಳೆ ರೀತಿನೇ. ಎಣ್ಣೆ ಅನ್ನೋದು ಯಾವ ತರ ಆಗಿದೆ ಅಂದ್ರೆ ಸರ್, ಇದು ತುಂಬಾ ಮಹತ್ವ ಉಳ್ಳದು ಆಗಿದೆ. ಎಣ್ಣೆನ 3 ತರ ವಿಂಗಡಿಸ್ತಾರೆ ಸರ್: VLDL, HLDL, STL ಅಂತ. ಲೈಕ್ ಯಾವ ತರ ಅಂದ್ರೆ VLDL ಅಂದ್ರೆ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಇಟ್ಸ್ ಕೈಂಡ್ ಆಫ್ ಹೆಂಗ್ ಹೇಳ್ತೀನಿ ಅಂದ್ರೆ ಇಟ್ಸ್ ಪ್ಯೂರ್ ಪ್ಯಾರಾಫಿನ್ ಆಯಿಲ್ ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದ್ರೆ ನಿಮ್ಗೆ ಯಾವ ತರ ಹೇಳ್ತೀನಿ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಪ್ಯಾರಾಫಿನ್ ಆಯಿಲ್ಗಳೆಲ್ಲ ಪ್ಯಾಕೆಟ್ ಅಲ್ಲಿ ಸರ್, ಇಟ್ ಕೈಂಡ್ ಆಫ್ VLDL ಸರ್. ಇಟ್ಸ್ ಅ ಕೈಂಡ್ ಆಫ್ VLDL ಅಂದ್ರೆ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. 1 ಲೀಟ್ರು ನೀವು ಕೊಬ್ಬರಿ ಎಣ್ಣೆಗೆ ಪ್ಯೂರ್ ಮಿನರಲ್ಸ್, ಕ್ಲೀನ್ ಮಿನರಲ್ಸ್ ಹಾಕಿದ್ರೆ, ಇವಾಗ ಅದನ್ನ ನಿಮ್ಗೆ ಮಾರ್ಕೆಟ್ ಅಲ್ಲಿ ಅದಕ್ಕೆ 25 ರುಪೀಸ್ಗೆ 1 ಲೀಟರ್ ಸಿಗುತ್ತೆ ನಿಮ್ಗೆ ಪ್ಯಾರಾಫಿನ್ ಆಯಿಲ್. ನಿಮ್ಗೆ ಆ ಪ್ಯಾರಾಫಿನ್ ಆಯಿಲ್ 3/4 ಲೀಟರ್ ತಗೊಂಡು ನೀವು ಇದ್ರದ್ದು ಎಣ್ಣೆನ 1/4 ಲೀಟರ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಒಂದೇ ಒಂದು ಸ್ವಲ್ಪನು ನೀವು 6 ತಿಂಗಳು ಇಟ್ಟರೆ ಅದು ಸ್ಮೆಲ್ ಬರಲ್ಲ. ಇಟ್ಸ್ ಫುಲ್ಲಿ ಕಂಪ್ಲೀಟ್ ಆಗಿ ಅದು ವಿಷಕಾರಕ ಪ್ಯಾರಾಫಿನ್ ಆಯಿಲ್. ಅರ್ಥ ಆಯ್ತಾ ಸರ್? ಅದು ನಿಮ್ಗೆ ಹೆಂಗೆ ಅಂದ್ರೆ ಯಾವ ತರ ಸಿಗ್ತಾ ಇದೆ ಅಂದ್ರೆ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಉಳಿದಿ ಫೈನಲ್ ಆಗಿ ಹಿಂಡಿ ಇಪ್ಪೆಕಾಯಿ ಮಾಡಿ ಫೈನಲ್ ಆಗಿ ಏನ್ ಸಿಗುತ್ತೆ, ದಟ್ಸ್ ಆನ್ ಪ್ಯಾರಾಫಿನ್ ಆಯಿಲ್. ಅರ್ಥ ಆಯ್ತಾ ಸರ್? ಅದನ್ನ ಕ್ರೂಡ್ ಆಯಿಲ್ ಅಂತ ಕೂಡ ಹೇಳ್ತಾರೆ. ಕ್ರೂಡ್ ಆಯಿಲ್ ಯು ಕ್ಯಾನ್ ವಾಟ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಕಾಲ್, ಎಲ್ಲಾ ತರ ನೀವು ಅದು ವಿಂಗಡಿಸ್ಕೋಬಹುದು. ಇನ್ನ ನೆಕ್ಸ್ಟ್ ನಿಮ್ಗೆ LDL ಅಂತ ಬರುತ್ತೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಅದು ಯಾವ ತರ ನಿಮ್ಗೆ ಅಂದ್ರೆ ಹೆಂಗ್ ವಿಂಗಡಿಸ್ಕೋಬಹುದು ಅಂದ್ರೆ, ನಿಮ್ಗೆ ಇವಾಗ ಒಂದು ಪ್ರಾಣಿ ನಾವು ಅದು ಹೇಳಕ್ಕೂ ಹಿಂಜರಿತೀವಿ, ಪ್ರಾಣಿ ಮೂಳೆಯಿಂದ, ಪ್ರಾಣಿ ಕೊಬ್ಬಿಂದ ಏನೇನ್ ತೆಗಿತಾರೆ ಅದನ್ನ LDL ಅಂತ ವಿಂಗಡಿಸ್ಕೊಳ್ತಾ ಇದ್ದಾರೆ ಸರ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ವಿಂಗಡಣೆ ಮಾಡಕ್ಕೆ ಅದನ್ನ ಎಕ್ಸಾಂಪಲ್ ಕೊಡಕ್ಕೆ ನಮ್ಗೆ ಒಂದ್ ಸ್ವಲ್ಪ ಇದಾಗತ್ತೆ. ಯಾಕಂದ್ರೆ ನಾನ್ ಪ್ಯೂರ್ ತೆಗಿತೀನಿ, ಬೇರೆಯವ್ರ ಬಗ್ಗೆ ಅದನ್ನ ದೂಷಿಸಕ್ಕೆ ನನಗೆ ಏನ್ ಮಾಡಕ್ಕಾಗಲ್ಲ ಸರ್. ಅದು ಅವ್ರದ್ದು ಹೊಟ್ಟೆಪಾಡು ಅಂತಾರೆ. ಬಟ್ ನಿಮ್ ಹೊಟ್ಟೆಪಾಡು ಏನಾರ ಮಾಡ್ಕೊಳ್ರಿ. ಬಟ್ ಆದ್ರೆ ಇವಾಗ ಒಂದು ಮಕ್ಕಳು ಮರಿ ಎಲ್ಲಾ ಒಂದು ಜೀವ ಭಾಗ ಸರ್. ಎಣ್ಣೆ ಅನ್ನೋದು ನಿಮ್ಮ ಇವಾಗ ಏನೇ ಫುಡ್, ಏನೇ ಕಲಬೆರಕೆ ಆಗಿ ಏನೇ ಆಗ್ಲಿ, ಲೈಕ್ ಇವಾಗ ಒಂದು ರಾಗಿ ಮೇಲ್ ಬರ್ಬೇಕು ಅಂದ್ರೆ ಸರ್, ಮುಂಚೆ ಬರೀ ನಮ್ಮ ತಿಪ್ಪೆ ಗೊಬ್ಬರ ಅಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ ಅಲ್ಲಿ ನಿಮ್ಗೆ ಬಂದ್ಬಿಡೋದು, ಅದು ರಾಗಿ ಎದೊಳೋದು. ಇವತ್ತಿನ ದಿನ ಸರ್ ಒಂದು ರಾಗಿ ನಿಮ್ಗೆ ಅದು ಇದು ಗೊನೆ ಕಚ್ಚಬೇಕು ಅಂದ್ರೆ ಯೂರಿಯಾ ಅನ್ನೋದು ಇಲ್ದನೆ ಯಾವ್ದೇ ಕಾರಣಕ್ಕೂ ರಾಗಿ ಅನ್ನೋದು ಮೇಲ್ಗಡೆ ಬರಲ್ಲ. ನಮ್ಮ ಮಣ್ಣಲ್ಲಿ ಅಷ್ಟು ಸತ್ವಾಂಶ ನಾವು ಕಳ್ಕೊಳ್ತಾ ಇದೀವಿ. ನಾವು ಈ ದಿನ ಇವತ್ತು ಏನ್ ಹೇಳ್ತೀವಿ ಅಂದ್ರೆ, ನಾವು ತಿರ್ಗಾ ಹಿಂದೆ ವಾಪಸ್ ಹೋಗ್ತಾ ಇದೀವಿ ಸರ್. ಎಲ್ಲಾ ರೀತಿನೂ ನಮ್ಮ ಪೂರ್ವಜರು ಏನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ನಾವು ಹಿಂದೆ ತಿರ್ಗಾ ನಾವು ಅದನ್ನ ಹಿಂದಕ್ಕೆ ಹೋಗ್ತಾ ಇದೀವಿ. ಎಲ್ಲಾ ರೀತಿನೂ ಇವತ್ತು ಸೈನ್ಸ್ ಅದನ್ನೆಲ್ಲ ಉಲ್ಟಾ ಪ್ರೂವ್ ಮಾಡಕ್ ಹೋಯ್ತು. ಸೈನ್ಸ್ ಬಂದು ಏನ್ ಹೇಳುತ್ತೆ, ಲೈಕ್ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಅಲ್ಲ, ಸುಮ್ನೆ ಮೂಢನಂಬಿಕೆಗಳು ಅಂತಿದ್ರು. ಬಟ್ ಇವತ್ತಿನ ದಿನ ಎಲ್ಲ ಅದನ್ನೇ ನಂಬ್ಕೊಳ್ತಾ ಇದಾರೆ. ಸೊ ಕೈಂಡ್ ಆಫ್ ಸರ್, ಇನ್ನೊಂದು STL ಅಂತ ಬರುತ್ತೆ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ದಟ್ ವಿಲ್ ಬಿ ದಿಸ್ STL ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಸೊ ಯಾವ ತರ ಅಂದ್ರೆ, ನಿಮ್ಗೆ ಒಂದು ಹಸುವಿನ ತುಪ್ಪ ಆಗಿರ್ಬೋದು, ತುಪ್ಪದಲ್ಲಿ ಯಾವ ತರ ಎಣ್ಣೆ ಸಿಗುತ್ತೆ ಅದ್ರಲ್ಲಿ ನಿಮ್ಗೆ ಹೈ ಡೆನ್ಸಿಟಿ ಸಿಗುತ್ತೆ. ಅದೇ ತರ ಕೊಬ್ಬರಿ ಎಣ್ಣೆಲು ನಿಮ್ಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಸಿಗುತ್ತೆ. ಸೊ ಇಟ್ ವರ್ಕ್ಸ್ ಯು ಲಾಟ್. ಫ್ಯಾಟ್ ಅನ್ನೋದನ್ನ, ನಿಮ್ಗೆ ಕೊಲೆಸ್ಟ್ರಾಲ್ ಅನ್ನೋದನ್ನ ತೀರಾ ಕಡಿಮೆ ಮಾಡುತ್ತೆ. ಅದ್ರಲ್ಲೂ ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್ ಅಂದ್ರೆ ತಾಯಿ ಎದೆ ಹಾಲ್ಕಿಂತ ಶ್ರೇಷ್ಠ ಅಂತ ಪ್ರೂವನ್ ಆಗಿದೆ. ಇವಾಗ ತಿಳಿದಿರೋ ತುಂಬಾ ಬುದ್ಧಿಜೀವಿಗಳು, ಕಾದರಿಂದ ಹಿಡಿದು ಇವತ್ತು ಏನು ಯಾರ್ಯಾರು ತುಂಬಾ ಇದ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಹೇಳ್ತಾರೆ. ಇವತ್ತಿನ ದಿನ ಡಾಕ್ಟರ್ಸ್ಗಳು ಅದೇ ಹೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಆಯಿಲ್ಸ್ ಆದಷ್ಟು ಪ್ಯೂರ್ ಆಯಿಲ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಅದಕ್ಕೆ ಉತ್ತೇಜಿತವಾಗಿ ನಾವು ಓಪನ್ ಮಾಡಿರೋದು ಸರ್. ಸರ್ ಅದೇ ಹೇಳ್ತಲ್ವ ಗುರುಗಳೇ, ಮೇಯ್ನ್ ಆಗಿ ನಿಮ್ಗೆ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಮಾಡುತ್ತೆ. ಅದಾದ್ಮೇಲೆ ನಮ್ಮನೆ ಮಕ್ಳುಗಳು ಇವತ್ತು ಏನ್ ನಾವು ಮನೇಲಿ ಹೆಣ್ಮಕ್ಳುಗಳು ಇವತ್ತು ಪಾಪ ಅವಕ್ಕೆ ಒಂದು ಬುದ್ಧಿ ಇಲ್ದೇ ಇರೋ ಟೈಮಲ್ಲಿ 6ನೇ ಕ್ಲಾಸು 5ನೇ ಕ್ಲಾಸು 4ನೇ ಕ್ಲಾಸು ಏಜ್ಗಳು ಹೇಳಕ್ ಆಗಲ್ಲ. ನಿಮ್ಗೆ 8-9 ವರ್ಷಕ್ಕೆಲ್ಲ ಮಕ್ಳು ಮೆಚೂರ್ಡ್ ಆಗ್ತಾರೆ. ಅವಕ್ಕೆ ಏನಂತ ತಾಯಿದಿರು ಹಿಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಮೇಯ್ನ್ ಆಗ್ತಾ ಇರೋದೇ ಎಣ್ಣೆಯಿಂದ. ಪ್ಯಾರಾಫಿನ್ ಆಯಿಲ್ ಅನ್ನೋದನ್ನ ಇವತ್ತು ಪ್ಯಾರಾಫಿನ್ ಆಯಿಲ್ ಹೆಂಗೆ ಗೊತ್ತಾ ಸರ್ ಉಟ್ಕೊಂಡಿದ್ದು ಸರ್, ಇದನ್ನ ಪ್ಯಾರಾಫಿನ್ ಆಯಿಲ್ ನ ದುಬೈಯಿಂದ ಇದು ಆಯಿಲ್ ತರಿಸ್ತಾರೆ. ಅದ್ರಲ್ಲಿ ಏನ್ ಉಳ್ಕೊಳ್ಳುತ್ತೆ ಫೈನಲ್ ಅಂಶ, ಕ್ರೂಡ್ ಆಯಿಲ್ಗಳು ಏನ್ ಉಳ್ಕೊಳ್ಳುತ್ತೆ, ಅದು ಫೈನಲ್ ಏನ್ ಸಿಗುತ್ತೆ ಮಿನರಲ್ಸ್, ಅದೇ ಇದೆ ಪ್ಯಾರಾಫಿನ್ ಆಯಿಲ್.
ಸೊ ಇದನ್ನ ಏನ್ ಮಾಡಿದ್ರು ಗೊತ್ತಾ ಸರ್ಕಾರದವರು, ಭೂಮಿಗೆ ಹಾಕಕ್ ಹೋದ್ರು, ಸಾಯಿಲ್ ಎರೋಷನ್ ಆಯ್ತು, ಏನು ಬೆಳೆಯಕ್ ಆಗ್ಲಿಲ್ಲ ಭೂಮಿಲಿ. ಅದಾದ್ಮೇಲೆ ಎಲ್ಲಾ ತರನು ಟ್ರೈ ಮಾಡಿದ್ರು, ಎಲ್ಲಾ ಸಾಯಿಲ್ ಎರೋಷನ್ ಜಾಸ್ತಿ ಆಯ್ತು, ಸಮುದ್ರ ಮಧ್ಯಕ್ಕೆ ಡಂಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಸಮುದ್ರ ಮಧ್ಯದಲ್ಲಿ ಅದನ್ನ ಯಾವ್ದ ಮಿನರಲ್ಸ್ ನ ಡಂಪ್ ಮಾಡಿದಾಗ ಸೂಕ್ಷ್ಮಾಣು ಜೀವಿಗಳು, ನಮ್ದು ಏನ್ ಸೂಕ್ಷ್ಮಾಣು ಜೀವಿಗಳು, ಸಾವಿರಾರು ಜೀವರಾಶಿಗಳು ಎಲ್ಲಾ ಸಾಯಕ್ ಸ್ಟಾರ್ಟ್ ಆಗೋದು. ವೇಲಿಂದ ಹಿಡ್ದಿ ನಿಮ್ಮ ಯಾವ್ದೋ ಇದನ್ನೆಲ್ಲ ಯಾವ್ದೋ ದೊಡ್ಡ ದೊಡ್ಡ ಶಾರ್ಕ್ಗಳು, ಎಲ್ಲಾ ತರ ಫಿಶ್ಗಳಿಂದ ಹಿಡ್ದಿ, ನಿಮ್ಗೆ ಗೊತ್ತಲ್ಲ ನಿಮ್ಗೆ ಸಮುದ್ರದ ಎಂತೆಂತ ಜೀವಿಗಳು ಇರ್ತಾವಂತ, ಅದನ್ನೆಲ್ಲ ಕಳ್ಕೊಳಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ NGT ಅಂತ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಅನ್ನೋರು ಆರ್ಡರ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ. ಸೊ ಅದಾದ್ಮೇಲೆ ಒಂದು ಸ್ಟೇ ತಂದೆ, ಆರ್ಡರ್ ತಂದೆ, ಸೊ ಎಲ್ಲಾ ತರ ಟ್ರೈ ಮಾಡಿದ್ರು. ಎಲ್ಲಾ ತರ ಟ್ರೈ ಮಾಡಿದಾಗ ಯಾವ್ದಕ್ಕೂ ವರ್ಕೌಟ್ ಆಗ್ಲಿಲ್ಲ. ಫೈನಲ್ ಆಗಿ ಮನ್ಸ್ಟುಗೆ ತಡಿತಾರೆ ಅಂತ ಗೊತ್ತಾಗೋಯ್ತು. ಅದನ್ನ ಕ್ಲೀನ್ ಮಿನರಲ್ಸ್ ಆಯಿಲ್ ನ ನಮಗೆ ಕೊಡ್ತಾ ಇದ್ದಾರೆ. ನಮ್ಗೇನು ಅಂದ್ರೆ ನಮ್ಮ ಹತ್ರ ದುಡ್ಡಿದೆಯಲ್ಲ ಸರ್, ಮನ್ಸು ಕಷ್ಟ ಪಡೋದೇ ದುಡ್ಡಿಗೆ. ಇವತ್ತಿನ ದಿನ 100 ಸರ್, ನಾನು ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಬಜೆಟ್ ಅಲ್ಲಿ, ರೇಷನ್ ಬಜೆಟ್ ಅಲ್ಲಿ ಒಂದೇ 1,000 ರೂಪಾಯಿನ ಜಾಸ್ತಿ ಮಾಡ್ಕೊಳ್ಳಿ ನೀವು. ಇವತ್ತಾಯ್ತು ಎಲ್ಲಾ ಕಷ್ಟ ಬೀಳದೆ ದುಡ್ಗೋಸ್ಕರ ಇವತ್ತು ದುಡ್ಡು ಶೇಖರಣೆ ಮಾಡ್ಬೇಕು. ಇದಕ್ 400 ರೂಪಾಯಿ ಕೊಡ್ತೀರಾ ಅಂತ ನೀನ್ ಒಬ್ಬೊಬ್ಬ ಅಂದ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಬಿಲ್ ಕಟ್ಬೇಕಾಗುತ್ತೆ ಸರ್. ನನ್ ತುಂಬಾ ಆಶಾಗಿ ಮಾತಾಡ್ತಾ ಇಲ್ಲ ನಿಮ್ಮ ಹತ್ರ, ದಯವಿಟ್ಟು ನನ್ನ ಹತ್ರ ನೀವು ಬಂದು ಆಯಿಲ್ ತಗೊಳ್ಳಿ ಅಂತ ನಾನು ಆಗಲ್ಲ ಸರ್. ನನ್ನ ಕೈಲಿ ಒಂದ್ 40 ಫ್ಯಾಮಿಲಿ ಕೊಡ್ಬೋದು, ಕೋಟ್ಯಾಂತರ ಫ್ಯಾಮಿಲಿ ಇದೆ. ನಾನ್ ಕೇಳ್ತಾ ಇರೋದು ಅಟ್ಲೀಸ್ಟ್ ಆರ್ಗ್ಯಾನಿಕ್ ಆಯಿಲ್ಗೆ ನಿಮ್ಮಲ್ಲಿ ನೀವೇ ರಾ ಮೆಟೀರಿಯಲ್ ನ ತಗೊಂಡೋಗಿ ನೀವೇ ಎಣ್ಣೆ ಬಿಡಿಸ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ರಿ. ನನ್ ಫ್ಲೋ ಕೆಟ್ಟಾಗೋಯ್ತು. ನಾನು ಹೇಳ್ತಾ ಇಲ್ವಾ ಸರ್, ಈ ವಿಷಯದಲ್ಲಿ ನಾನು ನಿಮ್ಗೆ ಇನ್ನ ಯಾವ ತರ ಹೇಳ್ಬೋದು ಅಂದ್ರೆ, ಒಂದು ಎಣ್ಣೆನ ಜಾಸ್ತಿ ಅಂತ ಇವತ್ತಿನ ದಿನ ಹೇಳ್ಬೋದು. ಸೊ ಆ ಪ್ಯಾರಫಿನ್ ಆಯಿಲ್ ಏನ್ ಕೆಲಸ ಮಾಡುತ್ತೆ ಮನ್ಸಲ್ಲಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಹತ್ರ ದುಡ್ಡಿದೆ, ನಾವು ದುಡಿತೀವಿ ಚೆನ್ನಾಗಿ. ಆ ದುಡ್ದಾಗ ಏನಾಗತ್ತೆ, ಇವತ್ತು ನಾವು ಏನು ಒಲೆ, ನಮ್ಮ ಹಿಂದಿನ ಕಾಲದಲ್ಲಿ ನಾವು ಒಲೆ ಎಲ್ಲ ಯೂಸ್ ಮಾಡ್ತಾ ಇದ್ವಲ್ಲ, ಆ ಒಲೆಯಲ್ಲಿ ಏನಾಗ್ತಿತ್ತು, ಬೆಂಕಿ ಹೋದಂಗೆ ಒಂದು ಪೈಪಲ್ಲಿ ಹೋಗುತ್ತೆ ಹೊಗೆ ಹೋದಂಗ್ ಏನಾಗುತ್ತೆ, ಒಂದಿನ ಬ್ಲಾಕ್ ಆಗುತ್ತೆ. ಯಾವ್ದು ಇದು ಪೈಪ್. ಆ ಪೈಪಲ್ಲಿ ಹೋದಾಗ ಆ ಕಿಟ್ಟ ಕಟ್ಟಿರ್ತದೆ, ಆ ಕಿಟ್ಟ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದಾಗ ತಿರ್ಗಾ ಒಲೆ ಆಡಕ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ಈ ಪ್ಯಾರಾಫಿನ್ ಆಯಿಲ್ ತಗೊಂಡೋಗ್ ಭೂಮಿಗೆ ತುಂಬಿ ಯಾವತ್ತಾರ ಒಂದಿನ ಆರ್ಟ್ಗೆ ಮೇಯ್ನ ಪ್ರಾಬ್ಲಮ್ ಬರುತ್ತೆ. ಇವತ್ತು ಎಣ್ಣೆ ಅಂದ್ರೆ ಸಿಂಬಲ್, ನಿಮ್ಗೆ ಗೊತ್ತಲ್ಲ, ಸೂರ್ಯಕಾಂತಿ ಎಣ್ಣೆ ಅವೆಲ್ಲ ಸಿಂಬಲ್ಲೇ ಕೊಡೋದು ಆರ್ಟ್ಗೆ ತುಂಬಾ ಒಳ್ಳೇದು. ಆರ್ಟ್ ತುಂಬಾ ಅದು ಅವರು ಎಚ್ಚರಿಕೆ ಕೊಡ್ತಾ ಇರೋದು ನಿಮ್ಗೆಲ್ಲ, ಎಚ್ಚರಿಕೆ ಗಂಟೆ ಅದೆಲ್ಲ. ಆರ್ಟ್ ಅಲ್ಲಿ ಆವತ್ತು ಬ್ಲಾಕ್ ಆಗುತ್ತೆ, ಅವತ್ತಿನ ದಿನ ಏನ್ ಮಾಡ್ತಾರೆ, ಹೋಗಿ ಆಂಜಿಯೋಬ್ಲಾಸ್ಟೋ ಎಲ್ಲ ಮಾಡಿಸ್ಕೊಂಡ್ ಬರ್ತಾರೆ, ಎಲ್ಲ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದಾಗ ಇನ್ನೊಂದು 10 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಸರ್ ಇವತ್ತು ಹೇಳ್ತೀನಲ್ಲ ಸರ್, ಒಂದೇ ಒಂದು ಮಾತು ಹೇಳ್ತೀನಿ, ಬೈಪಾಸ್ ಸರ್ಜರಿ ಆದ್ರೆ ಡಾಕ್ಟರ್ ಕೊಡೋದೇ 10 ವರ್ಷ, 10 ವರ್ಷ ನಿಮ್ದು ಗ್ಯಾರಂಟಿ, ನಿಮ್ ಲೈಫ್ ಅಂತ ಹೇಳ್ಬಿಟ್ಟು ಬೈಪಾಸ್ ಸರ್ಜರಿ ಮಾಡಿ ಕಳಿಸ್ತಾರೆ. ಸೊ ಆ ತರ ಮಾಡಬಾರ್ದು. ಅಂದ್ರೆ ನಿಮ್ಮ ರೇಷನ್ ಅನ್ನೋದು ಒಂದು ಬಜೆಟ್ ಅಲ್ಲಿ ಒಂದೇ 1,000 ರೂಪಾಯಿ ಎಕ್ಸ್ಟ್ರಾ ನೀವು ಬಜೆಟ್ ಹಾಕ್ರಿ. ನಾನು ಕೇಳ್ಕೊಳ್ತಾ ಇರೋದು 1,000 ರೂಪಾಯಿನ ನಿಮ್ಗೆ ಬೆಂಗಳೂರು ಜನಗಳಾಗ್ಲಿ, ನಮ್ಮ ಹಳ್ಳಿ ರೈತರುಗಳಾಗ್ಲಿ, ಹಳ್ಳಿ ರೈತರುಗಳು ನಾವು ಬೆಳಿತೀವಿ, ಕೊಬ್ಬರಿ ಬೆಳಿತೀವಿ, ದಯವಿಟ್ಟು ಕೊಬ್ಬರಿನ ತಂದಿ, ನನ್ನ ಹತ್ರ ಬೇಡ, ಅಲ್ಲೆಲ್ಲ ತುಂಬಾ ಗಾಣ ಇದೆ, ಎಲ್ಲ ಆಡಿಸ್ಕೊಳ್ರಿ, ಅದನ್ನ ದಯವಿಟ್ಟು ಬಳಸ್ಕೊಳ್ರಿ, ಯಾವತ್ತು ಸದುಪಯೋಗ ಪಡಿಸ್ಕೊಳ್ರಿ. ಇವತ್ತಿನ ತಿಳ್ಕೊಳ್ಳೋಣ, ನಮ್ ಮುಂದಕ್ಕೆ ನಮ್ಮ ಪೀಳಿಗೆ ಉಳಿಸ್ಕೊಳ್ಳೋಣ, ಇದೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ.